ಈ ಗ್ರೂಪ್ನಲ್ಲಿ ಇರುವ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ನೀವು ತುರ್ತು ಕ್ರಮ ಕೈಗೊಳ್ಳಬೇಕು. ನೀವು ಮಾನವೀಯತೆ ಉಳ್ಳವರಾಗಿದ್ರೆ ಈ ಸಂದೇಶವನ್ನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ. ಕಾರಣ ಕೌಟುಂಬಿಕ ವಿಚಾರವಾಗಿರಬಹುದು, ಆದರೆ ಸತ್ಯ ಏನಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು. ನನ್ನ ಪತಿ ಡಿಜಿಪಿ ಆಗಿದ್ದಾಗ ಪ್ರತಿ 10-15 ದಿನಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ರು. ಆದರೆ ಎಲ್ಲಾ ಪ್ರಕರಣ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಆತ್ಮಹತ್ಯೆ ನಡೆದಿದೆ ಎಂದು ಉಲ್ಲೇಖಿಸಲಾಗ್ತಿತ್ತು. ಓಂ ಪ್ರಕಾಶ್ ಬಳಿ ಒಂದು ರಿವಾಲ್ವರ್ ಇದೆ, ಅದನ್ನ ತಕ್ಷಣ ಜಪ್ತಿ ಮಾಡಬೇಕು. ಹ್ಯಾಕ್ ಆಗೋ ಮೊದಲು ಅಥವಾ ಅಳಿಸಿ ಹೋಗುವ ಮುನ್ನ ಈ ಮೆಸೇಜ್ ಅನ್ನ ಸೇವ್ ಮಾಡಿಡಿ. ಪ್ರತ್ಯೇಕವಾಗಿ ಬದುಕುವಂತೆ ಅವರಿಗೆ ಹಲವು ಬಾರಿ ನಾನು ಹೇಳಿದ್ದೆ. ನಾನು ಎಲ್ಲಿಗಾದ್ರೂ ಹೋದಾಗ ನನಗೆ ಕೊಡಲಾದ ಆಹಾರ ಮತ್ತು ನೀರಿನಲ್ಲಿ ವಿಷ ಬೆರೆಸಲಾಗ್ತಿತ್ತು. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಆಹಾರದಲ್ಲಿ ವಿಷ ಬೆರೆಸಲು ಮನೆ ಕೆಲಸದವರನ್ನು ನೇಮಿಸಿದ್ರು. ನನ್ನ ಮಗಳೀಗ ತುಂಬಾ ಅಸ್ವಸ್ಥಳಾಗಿದ್ದಾಳೆ. ನನಗೆ ಸುಮ್ಮನೆ ಕೂರಲು ಆಗಲ್ಲ. ಸ್ವಿಗ್ಗಿ, ಝೊಮ್ಯಾಟೋದಿಂದ ತರಿಸುವ ಆಹಾರಗಳಲ್ಲೂ ಬೆರಕೆ ಮಾಡಲಾಗ್ತಿತ್ತು. ಅಧಿಕಾರ ವ್ಯಕ್ತಿಯನ್ನ ದುಷ್ಟನನ್ನಾಗಿ ಮಾಡುತ್ತೆ ಅಂತಾರೆ. ಅತಿಯಾದ ಅಧಿಕಾರ ಅತಿ ದುಷ್ಟನನ್ನಾಗಿಯೂ ಮಾಡುತ್ತೆ ಅನ್ನೋದು ಸ್ಪಷ್ಟ. ಅಧಿಕಾರ, ಬಲ ಮತ್ತು ಹಣಬಲದಿಂದ ಇದೆಲ್ಲವೂ ನಡೆಯುತ್ತಿದೆ. ಅವನ ಸಾಮ್ರಾಜ್ಯ ಬಹಳ ದೊಡ್ಡದಿದೆ. ಆತ PFI ಸದಸ್ಯ ಕೂಡ ಹೌದು. ನಾನೇನ್ ಮಾಡ್ಲಿ? ನನ್ನ ಮಗಳಿಗೆ ಹುಷಾರಿಲ್ಲ. ನನ್ನ ಮಗಳು ಧ್ವನಿ ಎತ್ತಲು ಆರಂಭಿಸಿದ ದಿನದಿಂದ ಇವೆಲ್ಲ ಆರಂಭ ಆಗಿದೆ. ಕನಿಷ್ಠ ಇದನ್ನ ಅಜಿತ್ ಡೋವಲ್ ಗಮನಕ್ಕಾದ್ರೂ ತನ್ನಿ. ಯಾಕಂದ್ರೆ ಈತ ಎಲ್ಲಿಂದ ಶಸ್ತ್ರಾಸ್ತ್ರ ಮತ್ತೆ ಹಣ ಪಡೀತಿದ್ದ ಅನ್ನೋದು ಎಲ್ರಿಗೂ ಗೊತ್ತಾಗ್ಲಿ. ಇದು ಇತ್ತೀಚೆಗೆ ನಡೆದ ರಣ್ಯಾರಾವ್ ಪ್ರಕರಣಕ್ಕಿಂತಲೂ ಗಂಭೀರವಾದ ಪ್ರಕರಣ. ಯಾವುದೇ ಸಂಶಯ ಬಾರದೆ ಇಂಜೆಕ್ಷನ್ಗಳನ್ನ ಕೊಟ್ಟಿರಬಹುದು. ಇದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದು ನನಗೊತ್ತಿಲ್ಲ. ಇದ್ರ ಬಗ್ಗೆ NIAಗೆ ಯಾವುದೇ ಮಾಹಿತಿ ಇಲ್ಲ ಅನ್ಸುತ್ತೆ. ನಿರಂತರವಾದ ವಿಷಪ್ರಾಶನದಿಂದ ಕಿಡ್ನಿಗೂ ಹಾನಿಯಾಗಿದೆ. ನಾನು ಮನೆಯಲ್ಲೇ ತುಪ್ಪ ಹಾಗೂ ನಿಂಬೆಹಣ್ಣಿನ ಮೂಲಕ ವಿಷ ಹೊರಹಾಕುವ ಕೆಲಸ ಮಾಡ್ತಿದ್ದೇನೆ. ಮನೆ ಅಡುಗೆ ಕೆಲಸದವರನ್ನ ಕೇಳಿದ್ರೆ ಎಲ್ಲವೂ ಗೊತ್ತಾಗಲಿದೆ. ಬಹಳ ಸಮಯದಿಂದ ಮುಸ್ತಾನ್ ನನ್ನ ಮೇಲೆ ಈ ಪ್ರಯೋಗ ಮಾಡ್ತಿದ್ದ. ಈತ ಹೈ ಪ್ರೊಫೈಲ್ ಶಸ್ತ್ರಾಸ್ತ್ರಗಳನ್ನ ಹೊಂದಿರೋ ಹೈ ಪ್ರೊಫೈಲ್ ವ್ಯಕ್ತಿಯಾಗಿದ್ದಾನೆ. ತನಿಖೆ ಮಾಡಿದ್ರೆ ಎಲ್ಲವೂ ಗೊತ್ತಾಗಲಿದೆ. ದೇವರ ದಯೆಯಿಂದ ಪ್ರತಿ ಬಾರಿ ನಾನು ದೇಹದಿಂದ ವಿಷವನ್ನ ಹೊರಹಾಕುವಲ್ಲಿ ಯಶಸ್ವಿಯಾಗಿದ್ದೇನೆ. ಸಾಧ್ಯವಾದರೆ ಅಶೋಕನಗರ ಕ್ವಾರ್ಟರ್ಸ್ನಲ್ಲಿ DGP ನನಗೊಂದು ತಾತ್ಕಾಲಿಕ ಮನೆ ಕೊಡಿಸ್ಲಿ. ಅಲ್ಲಿ ನಾನು ಸ್ವಲ್ಪ ಸುರಕ್ಷಿತವಾಗಿರಬಹುದು. ಆದರೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಪರಿಹರಿಸಬಹುದು ಅಂತ ನನಗೆ ಗೊತ್ತಿಲ್ಲ. ಆದರೆ ಸದ್ಯ ಇದೊಂದೇ ಉತ್ತಮ ಆಯ್ಕೆ. ಯಾಕಂದ್ರೆ ನಮ್ಮ ಕಾನ್ಸ್ಟೇಬಲ್ಗಳು ಸುಲಭವಾಗಿ ಲಂಚದ ಬಲೆಗೆ ಬೀಳ್ತಾರೆ. ನಿನ್ನೆ ನಾನು ವಾಕ್ ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ತನ್ನ ವ್ಯಾನ್ನ ಬಾಗಿಲು ತೆರೆದುಕೊಂಡೇ ರಸ್ತೆ ಮೇಲೆ ನಿಂತಿದ್ದ. ವ್ಯಾನ್ ಬಳಿ ತೆರಳಿ ಪೌಡರ್ ಮಾದರಿಯ ವಸ್ತು ಎಸೆದ. ನನ್ನ ದೇಹದಲ್ಲಿ ಉರಿ ಕಾಣಿಸಿಕೊಳ್ಳುವವರೆಗೂ ನನಗೆ ಅದರ ಅರಿವೇ ಆಗಲಿಲ್ಲ.